ಫಾಲೋ ಅಪ್ ಕೇಸಸ್ ಅಂತ ಇರುತ್ತೆ. ಎಲ್ಲಾದರೂ ಯಾರಾದರೂ ಸಿಕ್ಕಿದಾಗ ಅವ್ರ ಫೋನ್ ನಂಬರ್ಸು ಅದು ಇದು ಇದ್ದಾಗ ಅಂಥದ್ರಲ್ಲಿ ಹುಡ್ಕೊಂಡು ಬರ್ತಾರೆ. ಆ ರೀತಿ ಬಂದಿದ್ದಾರೆ. ಬಟ್ ಇಲ್ಲಿ ಏನು ಅವರಿಗೇನು ಯಾವುದೇ ಡ್ರಗ್ಸನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂಥದ್ದು ಯಾವುದೇ ವಸ್ತುಗಳು ಅಲ್ಲಿ ಇಲ್ಲ. ಫಿನೈಲ್ ತಯಾರು ಮಾಡೋದಕ್ಕೆ ಅವರು ಕೆಲವು ರಾ ಮೆಟೀರಿಯಲ್ಸ್ ಇಟ್ಕೊಂಡಿದ್ರು ಅಂತ. ಡ್ರಗ್ಸಿಗೆ ಸಂಬಂಧಪಟ್ಟಂಥ ರಾ ಮೆಟೀರಿಯಲ್ಸ್ ಯಾವುದೂ ಇಲ್ಲ. ಆಮೇಲೆ ಅವರು ಬೇರೆ ಇನ್ನೂ ಅವರೇನೋ ರಿಲೇಟಿವ್ಸ್ ಅಂತ ಅಲ್ಲಿದ್ದವರು ಏನೋ ರಿಲೇಟಿವ್ಸ್ ಅಂತೇಳಿ ಫಾಲೋಅಪಿಗೆ ಬಂದಿದ್ದಾರೆ. ನಮ್ಮವರು ಭಾಳ ಹೋಗ್ತಾ ಇರ್ತಾರೆ ರಾಜಸ್ಥಾನಿಗೆ, ಉತ್ತರ ಪ್ರದೇಶಿಗೆ, ಅವೆಲ್ಲ ಬೇರೆ ಮಹಾರಾಷ್ಟ್ರಗೆ, ಬೇರೆ ಬೇರೆ ಕಡೆಯಲ್ಲಿ ನಮ್ಮವರು ಕೂಡ ಹೋಗ್ತಿರ್ತಾರೆ. ಅದು ಒಬ್ಬರು ಸಹಕಾರ ಕೊಡಲೇಬೇಕು. NCBನವ್ರು ಬಂದಿದ್ದಾರೆ. ಅವ್ರಿಗೆ ನಮ್ಮವ್ರನ್ನ ಫಸ್ಟು ನಮ್ಮವ್ರಿಗೆ ತಿಳಿಸಿ ಆಮೇಲೆ ಅವರು ಇಟ್ ಇಸ್ ನಾಟ್ ಎ ರೈಡ್, ಅದನ್ನು ಅವರು ವೆರಿಫಿಕೇಷನ್ ಅಂತ ಮಾಡಿಕೊಂಡು ಬಂದಿದ್ದಾರೆ. ಇಲ್ಲ, ಯಾವುದನ್ನು ಸದ್ಯಕ್ಕೆ ಅವ್ರನ್ನೂ ವಶಕ್ಕೆ ತಗೊಂಡು ಅದು ಬೇರೆ 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 ಕಾರಣಕ್ಕೆ. ಯಾವುದು ಡ್ರಗ್ಸು ಇವಾಗ ನಿನ್ನೆ ಏನು NCBನವ್ರು ಬಂದು ವೆರಿಫೈ ಮಾಡಿದ್ದಾರೆ. ಅಲ್ಲಿ ಯಾವುದೇ ಡ್ರಗ್ಸಿಗೆ ಸಂಬಂಧಪಟ್ಟಂಥ ರಾ ಮೆಟೀರಿಯಲ್ಸ್ ಆಗಲಿ ಡ್ರಗ್ಸ್ ಆಗಲಿ ಸಿಗಲಿಲ್ಲ ಅಂಥೇಳಿ ನಮಗೆ ನಮ್ಮ ಅಧಿಕಾರಿಗಳು ಹೇಳಿದ್ದಾರೆ. ಅದರಿಂದ ಇಟ್ ಈಸ್ ನಾಟ್ ರಿಲೇಟೆಡ್ ಟು ಡ್ರಗ್ಸ್.